ಜೊತೆಗೆ ಈಗ ಪಾಶ್ ಕಮಿಟಿ ಅಂತ ಕೂಡ ಆಗಿದೆ, ಅದ್ರದ್ದು ಅನಿಸಿಕೆ ಏನು ಮೇಡಮ್ ನೀವ್ ಹೇಳೋದಾದ್ರೆ? ನನಗೆ ಈ ಅನುಭವ ಆಗಿಲ್ದೇ ಇರೋದ್ರಿಂದ ಓಕೆ, ಬಟ್ ಇದೇನೋ ನನಗೆ ಚೆನ್ನಾಗಿ ಗೊತ್ತು. ಯಾಕಂತಂದ್ರೆ ಸುಮ್ನೆ ಸುಳ್ಳು ಸುದ್ದಿ ಅಂತೂ ಹರಡಲ್ಲ. ಕರೆಕ್ಟ್, ಅದು ಹರಡತ್ತೆ ಸುಳ್ಳು ಸುದ್ದಿ ಆಗಿದ್ದಿದ್ರೆ. ಸೊ ಖಂಡಿತವಾಗಿಯೂ ಇದೆ. ಹೆಣ್ಮಕ್ಳನ್ನ ನಾವು ಸಾಕಷ್ಟು, ಎಸ್ಪೆಷಲಿ ಈ ವಿಚಾರವಾಗಿ ಹೆಣ್ಮಕ್ಳು ತುಂಬಾ ನೊಂದಿರ್ತಾರೆ ಅಂತ ವಿಚಾರವನ್ನ ಕೇಳಿದೀವಿ. ನೊಂದಿದ್ದಾರೆ, ಸಂಕಷ್ಟಗಳನ್ನ ಅನುಭವಿಸಿದ್ದಾರೆ, ಇಂಡಸ್ಟ್ರಿನ ಬಿಟ್ಟು ಹೊರಟೋಗಿದ್ದಾರೆ. ಮೇಡಮ್ ಆಕ್ಚುಲಿ ಏನು ಅಂತ ಅಂದ್ರೆ, ಇದು ನಾನು ಸಮಾಜವನ್ನ ನೋಡ್ಕೊಂಡು ಬಂದ ಹಾಗೆ ನನ್ನ ಅನುಭವದಿಂದ, ನನ್ನ ವಯಸ್ಸಿನ ಅನುಭವದಿಂದ ಹೇಳ್ತಾ ಇರೋದು, ಇದು ಈ ನಟನಾ ಕ್ಷೇತ್ರದಲ್ಲಿ ಹೊರಗಡೆ ಬರ್ತಾ ಇದೆಯೇ ಹೊರತು ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಸಹ ಇದೆ. ಅದು ಹೊರಗಡೆ ಬರಲ್ಲ. ಕರೆಕ್ಟ್. ಇದೇನಾಗುತ್ತೆ, ಒಂಥರ ಗ್ಲಾಮರಸ್ ಇಂಡಸ್ಟ್ರಿ, ಎಲ್ರಿಗೂ ಇದ್ರ ಮೇಲೆ ಕಣ್ಣು, ಏನ್ ಹೇಳ್ತಾರೆ, ಸ್ಪಾಟ್ ಲೈಟ್ ಬೀಳದೆ ನಮ್ಮ ಕ್ಷೇತ್ರದ ಮೇಲೆ ಆಗಿರೋದ್ರಿಂದ ಇದು ಬೆಳಕಿಗೆ ಬರ್ತಾ ಇದೆ. ಅದು ಬೆಳಕಿಗೆ ಬರ್ತಾ ಇಲ್ಲ. ಎಷ್ಟೊಂದ್ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಂಥವ್ರು ವೈದ್ಯಕೀಯ ರಂಗವನ್ನೇ ಬಿಟ್ಟು ಹೋಗಿರುವಂತ ಹೆಣ್ಮಕ್ಳನ್ನ ನಾನು ನೋಡಿದೀನಿ, ಎಂಜಿನಿಯರಿಂಗ್ ರಂಗವನ್ನೇ ಬಿಟ್ಟು ಬಂದಿರುವಂತವ್ರನ್ನ ನಾನು ನೋಡಿದೀನಿ. ಕರೆಕ್ಟ್, ಎಲ್ಲಾ ಕಡೆನೂ ಇದೆ. ಸೊ ಇದು ಬೆಳಕಿಗೆ